ನಾಗರಾಜ್ ಅವರೇ, ಕೇರಳ ಒಂದು ತಮಗೆ ಸಿಹಿ ಸುದ್ದಿ ಕೊಡಬಹುದು. 4ನೇ ತಾರೀಕು ಸಂಭ್ರಮಿಸೋದಕ್ಕೊಂದು ಕಾರಣ ಕೊಡುತ್ತೆ. ಕೇರಳ ಮಾತ್ರ ಅಲ್ಲ ಸರ್, ಮತ್ತೆ ಕೇರಳ ಮಾತ್ರ ಅಲ್ಲ, ನಾವು ಕೇರಳನೂ ಗೆಲ್ತೀವಿ, ನಮ್ಮ ಅಲಯನ್ಸ್ ಪಾರ್ಟ್ನರ್ ಜೊತೆಗೆ DMKಯಲ್ಲಿ ನಮ್ಮ ತಮಿಳ್ನಾಡಲ್ಲೂ ಗೆಲ್ತೀವಿ, ಪುದುಚೇರಿಯಲ್ಲೂ ಟಫ್ ಫೈಟ್ ಕೊಟ್ಟಿದ್ದೀವಿ, ಗೆಲ್ಲುವಂಥ ಎಲ್ಲ ವಿಪುಲವಾದ ಅವಕಾಶಗಳಿದೆ ಸರ್. ಒನ್ಲಿ ಅಸ್ಸಾಂ ಆ್ಯಂಡ್ ವೆಸ್ಟ್ ಬೆಂಗಾಲಲ್ಲಿ ವಿ ಆರ್ ಲಿಟಲ್ ಸ್ಟ್ರಗ್ಲಿಂಗ್, ಬಟ್ ವೇಟ್ ಇನ್ ವಾಚ್ ದ ವೋಟ್ ಶೇರ್ ಆಲ್ಸೋ ವಿಲ್ ಇನ್ಕ್ರೀಸ್. ವೈ ಇಸ್ ದಟ್ ಯು ಫೀಲಿಂಗ್? ಯಾವ ಕಾರಣಕ್ಕೋಸ್ಕರ ನೀವು ನಿರಾಶಾಭಾವನೆ ಇಟ್ಕೊಂಡಿದ್ರಿ? ಕಾಂಗ್ರೆಸ್ ನಾವ್ಯಾಕೆ ನಿರಾಶೆ? ನೀವು ಹೇಳಿದ್ರ, ನೀವು ಯಾವ ಆಶಾಭಾವನೆ ಇಟ್ಕೊಂಡಿರೋದು ಏನ್ರಿ ಸರ್? ಕಾಂಗ್ರೆಸ್ದು ನೀವು ಗೆದ್ರೆ ಅಂತೀವಿ, ಅವ್ರು ಗೆದ್ರೆ ಅವ್ರು ಗೆದ್ರು ಅಂತೀವಿ. ನೀವು ನಾನು ನಿಮ್ಗೆ ಹೇಳ್ತೀನಿ, 4ನೇ ತಾರೀಕಿಲ್ಲಿ 6ರಿಂದ 8 ಗಂಟೆಗೆ ಇಲ್ಲೇ ಇರ್ತೀನಿ ನಾನು. ಬಂದ ನಿಮ್ಗೆ ಹೇಳ್ತೇನೆ, ಬೇಕಾದ್ರೆ ನಿಮಗೆ ಸಿಹಿಯನ್ನು ಹಂಚುತ್ತೇವೆ. ಕೇರಳದಲ್ಲಿ ಗೆಲ್ಲುವುದು ನಾವೇ, ತಮಿಳುನಾಡಲ್ಲಿ ಗೆಲ್ಲುವುದು ನಾವೇ. ಅದರ ಜೊತೆಗೆ TVK ಅವರು 10ರಿಂದ 12 ಸೀಟ್ ಮೇಲೆ ಬರುವುದಿಲ್ಲ. ಇಲ್ಲಾಂದ್ರೆ ನೀವೇನು ಹೇಳಿದ್ರೆ ನಾನು ಕೇಳಲಿಕ್ಕೆ ರೆಡಿ ಇದ್ದೇನೆ. ಪಾಂಡಿಚೇರಿಯಲ್ಲೂ ಕೂಡ ಅದು ಸಣ್ಣ ರಾಜ್ಯ, ಯೂನಿಯನ್ ಟೆರಿಟರಿ ಆದರೂ ಕೂಡ ಟಫ್ ಫೈಟ್ ಬಿಟ್ವೀನ್ BJP ಆ್ಯಂಡ್ ಕಾಂಗ್ರೆಸ್. ಅವ್ರಿಗೂ ಕೂಡ ಆಂಟಿ ಇನ್ಕಂಬೆನ್ಸಿ ಇರ್ತಕ್ಕಂಥದ್ದು ನೀವು ನೋಡಿಬೇಕಾದ್ರೆ ಅಲ್ಲೂ ಕೂಡ ಬೆನಿಫಿಟ್ ಆಗ್ತಕ್ಕಂಥದ್ದು ಕಾಂಗ್ರೆಸ್ಗೆ ಆಗ್ತದೆ ಹೊರತು ಬೇರೆ ಯಾರಿಗೂ ಆಗಲಿಕ್ಕೆ ಸಾಧ್ಯವೇ? ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ 5 ರಾಜ್ಯಗಳ ಚುನಾವಣೆಯಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಇಸ್ ವಿಲ್ ಬಿ ಮಚ್ ಬೆಟರ್ ದನ್ ದ ಬಿಫೋರ್ ಟೈಮ್. ನಾಗರಾಜ್, ಅದು 2024ರಲ್ಲಿ ಲೋಕಸಭೆಯಲ್ಲಿ 100ರ ಹತ್ರ ಹೋದ್ಮೇಲೆ ನೀವು ಜಾರ್ಖಂಡಲ್ಲಿ ಹೇಮಂತ್ ಸೊರೇನ್ ಒಂದು ಗೆದ್ಕೊಂಡಿದ್ದು ಬಿಟ್ಟರೆ ಒಂದು ರಾಜ್ಯ ನಿಮಗೆ ಗೆಲ್ಲಕ್ಕಾಗಿಲ್ಲ. ಹಾಗಾಗಿ ಕೇರಳದಲ್ಲಿ ಗೆಲ್ತೀರಾ ಹೆಂಗೆ ಅನ್ನೋ ಪ್ರಶ್ನೆ ಯಾಕಿದೆ ಅಂದರೆ, ಹೇಳ್ತೀನಿ ಕೇಳಿ, ಕೇರಳಗೆ ಹರಿಯಾಣ ಗೆಲ್ಲೋ ಅವಕಾಶ ಇತ್ತು, ಟರ್ನ್ ಮಾಡೋಕ್ಕಾಗಲಿಲ್ಲ. ಮಹಾರಾಷ್ಟ್ರ ಗೆಲ್ಲೋ ಅವಕಾಶ ಇತ್ತು, ಉದ್ಧವ್ ಠಾಕ್ರೆ ಜೊತೆ ಹೋಗಿ ಮೈತ್ರಿ ಮಾಡ್ಕೊಂಡ್ಬಿಟ್ಟಿದ್ರಿ, ಗೆಲ್ಲಕ್ಕಾಗಲಿಲ್ಲ. ಆದರೆ ಕೇರಳ ಬಿಹಾರದಲ್ಲಿ ಆಂಟಿ ಇನ್ಕಂಬನ್ಸಿ ಸರ್, ಎಲ್ಲಿ ಕಾರಣಗಳು ಕೇಳಿ. ನೀವು CPM ವಿರುದ್ಧ ಗೆದ್ದು ಖುಷಿ ಪಡೋ ಅವಶ್ಯಕತೆ ಇಲ್ಲ. ರಾಷ್ಟ್ರೀಯ ರಾಜಕಾರಣ ದೃಷ್ಟಿಯಿಂದ ನೋಡಿದಾಗ ಎಷ್ಟು BJP ರಾಜ್ಯಗಳನ್ನು ನೀವು ತೆಗೆದುಕೊಳ್ತೀರಿ ಅನ್ನೋದು ನಾವು ನೋಡ್ತಾ ಇರ್ತೀವಿ. ಛತ್ತೀಸ್ಗಢ ಗೆಲ್ಲಕ್ಕಾಗಲಿಲ್ಲ. ನೀವು ಲೋಕಸಭಾ ಚುನಾವಣೆಗಳು, ರಾಜ್ಯಸಭಾ ಚುನಾವಣೆಗಳನ್ನ, ರಾಜ್ಯದ ಚುನಾವಣೆಗಳನ್ನ ಹೋಲಿಕೆ ಮಾಡಿ ಮಾತಾಡಬೇಡಿ. ಒಂದ್ಮಿಂದ ಈಗ ಲಾಸ್ಟ್ ಟೈಮ್ ನಾವು ಎಷ್ಟಿತ್ತು, ಹೆಂಗಾಯ್ತು ಸೀಟ್, ಎಷ್ಟು ಇನ್ಕ್ರೀಸ್ ಆಯ್ತು ನಮ್ಮದು? ಮೋದಿ ಅವ್ರದ್ದು ಎಷ್ಟಿತ್ತು, ಎಷ್ಟು ಸೀಟ್? 63 ಸೀಟ್ ಕಳ್ಕೊಂಡ್ರು. ಕೇಳ್ಕೊಳ್ಳಿ, ಈಗ 63 ಸೀಟ್ BJP ಅವ್ರು ಕಳ್ಕೋಬೇಕಂತ ಕಾರಣ ಏನು? ರಚನಾತ್ಮಕ ಇರ್ತಕ್ಕಂಥ ರಾಹುಲ್ ಗಾಂಧಿ ನೇತೃತ್ವದ ಪಕ್ಷ ಹೋರಾಟ ಮಾಡಿರ್ತಕ್ಕಂಥ ಸರ್, ನೀವು ಖುಷಿ ಪಡಬೇಕಾಗಿದ್ದು ಯಾವಾಗ ಅಂತಂದ್ರೆ, ಹೇಳಿ ಸರ್, ಪ್ರಬಲ BJP 20 ರಾಜ್ಯ ಇದಾವಪ್ಪ, ಅವ್ರ ಹತ್ರ ಒಂದು 4 ತಕ್ಕೋತೀರಿ ಅಂತಂದ್ರೆ ಖುಷಿ ಪಡಬೇಕು. ನೀವು 20 ರಾಜ್ಯ ಗೆದ್ರೂ ಪಾರ್ಲಿಮೆಂಟ್ ಎಲೆಕ್ಷನ್ ಮಾನದಂಡಗಳೇ ಬೇರೆ ಇರ್ತವೆ, ರಾಜ್ಯದ ಮಾನದಂಡಗಳೇ ಬೇರೆ ಇರ್ತವೆ. ಇವತ್ತು ಹೇಳ್ತೀನಿ ಕೇಳಿ, ಇವತ್ತು ನೋಡಪ್ಪ, ಇಷ್ಟೊಂದು ರಾಜ್ಯಗಳು ಅಧಿಕಾರದಲ್ಲಿ ಇಟ್ಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಒಂದು ನಮ್ಮ ಸೋದರಿ ಒಬ್ರು ನಿಂತಿರ್ತಕ್ಕಂಥ ಮುಖ್ಯಮಂತ್ರಿಯವರು, ಅವ್ರ ಮೇಲೆ ಇಡೀ ಪ್ರೈಮ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಏನೆಲ್ಲ ವಾಗ್ದಾನ, ಆದ್ರೂ ಸೋಲ್ತಾರೆ. ಬರ್ದಿಟ್ಕೊಳ್ಳಿ, ಏನಾಗ್ತದೆ? ವಿ ವಿಲ್ ಆಲ್ಸೋ ಫೈಟ್. ವೇಟ್. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಕೇಳಿ, ಅಸ್ಸಾಂ ಯಾಕೆ ನಿಮ್ಮಲ್ಲಿ ಗೆಲ್ಲಕ್ಕಾಗ್ತಿಲ್ಲ? 5 ವರ್ಷ ಆಯ್ತಲ್ಲ. ಪಶ್ಚಿಮ ಬಂಗಾಳದಲ್ಲಿ BJP ಸೋಲುತ್ತೆ, BJP ಸೋಲುತ್ತೆ. ಒಂದ್ ನಿಮಿಷ ನಾಗರಾಜ್, ಅದು ಪಶ್ಚಿಮ ಬಂಗಾಳದಲ್ಲಿ BJP ಸೋಲುತ್ತೆ. ಅವ್ರನ್ನ ಯಾರು ಸೋಲಿಸ್ಲಿ, ಒಟ್ಟು ಸೋಲಿಸ್ಲಿ ಅಂತ BJP ಸೋಲ್ಬೇಕು. ನಮ್ಮಿಂದಾಗಿ ಏನಾಗುತ್ತೆ BJP-ಗೆ ಅದ್ರ ಲೆಕ್ಕನೇ ಇಲ್ಲ. ಗೆದ್ದೇ ಗೆಲ್ತೀವಿ. ಬೇರೆ ಕಡೆ ಲಾಲು ಪ್ರಸಾದ್ ಯಾದವ್ ಆದ್ರೂ ಸೋಲಿಸ್ಲಿ, ಉದ್ಧವ್ ಠಾಕ್ರೆ, ಯಾಕೆಂದ್ರೆ ದೇಶಕ್ಕೆ ಮಾರಕವಾಗಿರ್ತಕ್ಕಂಥ ಯಾರ ಇದ್ರೆ BJP ಅವರು ನಮ್ಗೆ ಗೊತ್ತಿದೆ. ಡಿವಿಸಿವ್ ಇನ್ ಪಾಲಿಟಿಕ್ಸ್. ನೀವು ಫೈಟ್ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ. ಈಗ ವೆಸ್ಟ್ ಬೆಂಗಾಲ್ ಇದೆಯಪ್ಪ, ನಿಮ್ಗೊಂದು ಅವಕಾಶ ಇತ್ತು, ಆ ಸ್ಪೇಸ್ ಅನ್ನು ನೀವು ಬಿಟ್ಟು ಕೊಡ್ತಾ ಇದ್ರಿ. ಅಸ್ಸಾಂನಲ್ಲಿ 10 ವರ್ಷದ ಆಡಳಿತದ ನಂತರ ಆಂಟಿ ಇನ್ಕಂಬನ್ಸಿ ಲಾಭ ನಿಮ್ಗೆ ತೆಗೆದುಕೊಳ್ಳಕ್ ಆಗ್ತಾ ಇಲ್ವಾ? ನೋಡಿ, ನೀವು CPM ವಿರುದ್ಧ ಗೆಲ್ರಿ. ನೀವೊಂದು ಕೇರಳ ಗೆಲ್ಲೋದು ಒಂದು ದೊಡ್ಡ ಬೆಳವಣಿಗೆ, ನಾನೇನಿಲ್ಲ ಅನ್ನಲ್ಲ. ಬಟ್ ನಿಮಗೆ ರಾಷ್ಟ್ರೀಯ ರಾಜಕಾರಣದಲ್ಲಿ ಪ್ರಸ್ತುತತೆ ಬರಬೇಕಂದ್ರೆ ನೀವು BJP-ಯನ್ನು ಸೋಲಿಸಿ ಎಷ್ಟು ರಾಜ್ಯ ತೆಗೆದುಕೊಳ್ತೀರಿ ಅನ್ನೋದು 100% ರೀ. ಎಲ್ಲಿದೆ ನೀವು? ಎಲ್ಲಿ ಕಳೆದ 2 ವರ್ಷದಲ್ಲಿ ಹೇಳಿ, ಒಂದು ರಾಜ್ಯ ಹೇಳಿ. ಈಗ ನೋಡಿ, ಓವರ್ ನೈಟ್ ನೀವು 20 ರಾಜ್ಯಗಳು BJP ಗೆದ್ದಿನ ಸೋಲ್ಸಿ ನಾವು ಮುಂದಕ್ಕೆ ಬೇಡ. ಒಂದು ನಿಮಿಷ ರೀ. ಕರ್ನಾಟಕ ರಾಜ್ಯದಲ್ಲಿ BJP ಅಧಿಕಾರ 12 ವರ್ಷಕ್ಕೊಂದು ರಾತ್ರಿ ಆಗದಿದ್ರೆ ನಿಮಿಷ ಇರಿ. ಬಿಜೆಪಿ ಹೋರಾಟ ಮಾಡಿಕೊಂಡು ನಾವು ಇವತ್ತು ನಾವು 100 ಸೀಟರ್ ಹೋಗಿಲ್ಲ ಪಾರ್ಲಿಮೆಂಟ್ ಅಲ್ಲಿ. ಯು ವೇಟ್ ಅಂಡ್ ವಾಚ್. ಚಂದ್ರಶೇಖರ್, ನೋಡಿ, UDF ಕೇರಳದಲ್ಲಿ ಗೆಲ್ಲುವ ಸಾಧ್ಯತೆ ಇದೆ. BJP ಯಾಕಂದ್ರೆ ಆಂಟಿ ಇನ್ಕಂಬನ್ಸಿ ಓಟ್ಗಳನ್ನು BJP ತಗೋತಾ ಇದೆ. ಅಲ್ಲ, ಒಂದೊಂದು ಈ ಕಾಂಗ್ರೆಸ್ ವಕ್ತಾರ ಇಬ್ಬಂದಿತನ ಹೆಂಗೆ ಅಂತ ಹೇಳಿದ್ರೆ, ವೆಸ್ಟ್ ಬೆಂಗಾಲಲ್ಲಿರೋ ಕಾಂಗ್ರೆಸ್ ಲೀಡರ್ಗಳು
ಅದು ಅಧೀರ್ ರಂಜನ್ ಚೌಧರಿ ಹೇಳ್ತಾರೆ CRPF ಭಾಳ ಚೆನ್ನಾಗಿ ಕೆಲಸ ಮಾಡಿದೆ, ಎಲೆಕ್ಷನ್ ಕಮಿಷನ್ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ, SIR ತುಂಬ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಇವತ್ತು ಏನು ಮಮತಾ ಬ್ಯಾನರ್ಜಿ ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿ ಇಳಿತಾ ಇದ್ದಾರೆ ಅಂತೇಳಿ. ಎರಡನೇದು ಇವರ ರಾಹುಲ್ ಗಾಂಧಿ ವಿಡಿಯೋ ಮಾಡಿ ಬಿಡ್ತಾರೆ. ಏನು ಕರಪ್ಷನ್ ಆಗಿದ್ದಂತಹ ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ BJP ದಾರಿ ಮಾಡಿಕೊಡ್ತು, ಅದು ವೆಸ್ಟ್ ಗೌರ್ಮೆಂಟ್ ದಾರಿ ಮಾಡಿಕೊಡ್ತು ಅಂತೇಳಿ ಇವ್ರ ಲೀಡರ್ಗಳೆಲ್ಲ ಅಲ್ಲ ಬೈದ್ರೆ, ಇಲ್ಲಿ ಮಾತ್ರ ಕರ್ನಾಟಕದ ನಾನು ಬೇರೆ ಚಾನಲ್ ನೋಡ್ತೀನಿ, ಇವ್ರಿಗೆ ಏನೋ ಮಮತಾನ ಹೊಗಳದ್ರಲ್ಲೇ ಖುಷಿ. ಅಟ್ಲೀಸ್ಟ್ ಇವ್ರಿಗೆ ಅದೇ ಅರ್ಥ ಆಗ್ತಿಲ್ಲ. ನಮ್ಮ ಗುರಿ ಏನೋ ಅರ್ಥ ಆಗ್ತಿಲ್ರಿ ಇವ್ರಿಗೆ. ನಮ್ಮ ಗುರಿ ಏನು, ಪಕ್ಷದ ಗುರಿ ಏನು, ಲೀಡರ್ ಗುರಿ ಏನು ಗೊತ್ತಿಲ್ಲ. ಇವ್ರದೊಂದು ಗುರಿ, ಅವ್ರದೊಂದು ಗುರಿ. ನಮಗೆ ಗೊತ್ತು. ನಿಮ್ನ ಮನೆ ಕಳಿಸಿದ ಮೇಲೆ ನಾವು ಹೇಗೆ ಮನೆ ಆಕ್ಯುಪೈ ಮಾಡ್ಕೊಬಾರ್ದು ನಮಗೆ ಗೊತ್ತಿದೆ. ನಿಮ್ಗೆ ಇಲ್ಲ ನೋಡಿ, ಸಾರಿ ನಾಗರಾಜ್, ವೆಸ್ಟ್ ಬೆಂಗಾಲ್ದು ಇವ್ರ ಶಕ್ತಿ ಇರೋದು ಮಾಲ್ಡಾ ಮತ್ತೆ ಮುರ್ಷಿದಾಬಾದಲ್ಲಿ 284 ಕಾನ್ಸ್ಟಿಟ್ಯೂನ್ಸಿಲಿ ಇವರು 77 ಜನ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ನಂಬರ್ 1 ಅವ್ರಿಗೆ ಹೆಚ್ಚು ಕೊಟ್ಟಿರೋದು. ಎಲ್ಲಿ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ನೀವು ಮುಸ್ಲಿಂ ಕ್ಯಾಂಡಿಡೇಟ್ಗಳು TMC ಇದೆಯಲ್ಲ ಅಲ್ಲಲ್ಲೇ ತಗೊಂಡು ಹೊಡೆದವ್ರು ಅವ್ರಿಗೆ. ಇವತ್ತು ನಮ್ಗೆ ಏನು ಬೇಡ ಸರ್, ನಾವು ಸ್ವೀಪಿಂಗ್ ದಟ್. ನಾನು ಹೇಳ್ತಿರೋದು ಇವ್ರು ಇಬ್ಬದ್ದಿರ್ತಾರೆ ಮಾತಾಡ್ತಿರೋದು. 2% ಸ್ವೀಪ್ ಆದ್ರೂ ಕಾಂಗ್ರೆಸ್ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.